ಮತ್ತೊಂದು UI ವಿಚಾರನೇ ಮಾತಾಡೋದಾದರೆ, ಇಲ್ಲಿ 5 ಬೆರಳು ಈಕ್ವಲ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಮನಸ್ಥಿತಿಗಳು, ಪರಿಸ್ಥಿತಿಗಳು ಕೂಡ ಅದೇ ರೀತಿ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಯು ಮತ್ತು ಐ, ನಿಮ್ಮ ಮತ್ತು ನನ್ನ ನಡುವೆ ಯಾರಾದರೂ ಇಬ್ಬರು ವ್ಯಕ್ತಿಗಳಿದ್ದಾಗ ಅವರಿಬ್ಬರ ನಡುವೆ ವೈರುಧ್ಯಗಳಿರುತ್ತೆ ಅನ್ನೋದು ಕೂಡ ಈ ಸಿನಿಮಾದ ಒಂದು ಮೆಟಫರ್ ಅಂತ ಅನಿಸುತ್ತೆ. ನೀವು ಇದು ಇಂಟರ್ವ್ಯೂ ಥರ ಇಲ್ಲ, ಇದು ಇದು ಒಬ್ಬ ಮೇಸ್ಟ್ರು ಸ್ಟೂಡೆಂಟ್ ಹಿಂಗ ಕರೆಕ್ಟಾ ಅನ್ನೋ ಥರ ಇದೆ ಇದು ಆ್ಯಕ್ಚುಲಿ. ಅಲ್ಲ, ಈಗ ನಾವು ನಮ್ಮ ಗುರುಗಳೇನೋ ಮಾಡಿದಾರೆ, ನಾವು ಕೇಳಬೇಕು ಅನ್ನೋ ಥರ ನಾನು ಕೇಳ್ತಾ ಇದ್ದೀನಿ. ಇಲ್ಲ, ನೀವು ಹೇಳಿ ಇದೇನಾ ಅಂತ ಕೇಳ್ತಾ ಇದ್ದೀರಾ. ಇನ್ನೊಂದು ಆಯಾಮದಲ್ಲಿ ನೋಡಿ ಇದಾ ಕರೆಕ್ಟಾ ಅಂತ. ಇದು ಎಕ್ಸಾಮ್ ಬರೋದ್ರ ಮೇಲೆ ಅದನ್ನ ಇಟ್ಕೊಂಡು, ಇಲ್ಲ ನಿಜ ಹೇಳ್ತೀನಿ ಕೇಳಿ, ನನ್ನ ಆಡಿಯನ್ಸ್ ಎಲ್ಲ ಹಂಗೆ, ಪ್ರೇಕ್ಷಕರೆಲ್ಲ ಹಂಗೆ. ಒಂದು ಎಕ್ಸಾಮ್ ಪೇಪರ್ ಕೊಟ್ಟಂಗೆ ನಾವು ಬರೆದಿರ್ತೀವಿ ಅಷ್ಟೇ, ಅದು ಸಿನಿಮಾ. ಅದು ಕರೆಕ್ಟಾ ತಪ್ಪಾ, ಇವನು ಕರೆಕ್ಟಾಗಿ ಆನ್ಸರ್ ಮಾಡಿದಾನ, ಇದರಲ್ಲಿ ಸತ್ಯ ಇದೆಯಾ, ಅನಲೈಸ್ ಮಾಡೋದಿದೆಯಲ್ಲ, ಮಾರ್ಕ್ಸ್ ಕೊಡೋದಿದೆಯಲ್ಲ, ಯಾರು ಗ್ರೇಟ್ ಆವಾಗ? ಟೀಚರ್ ಯಾರು? ಸ್ಟೂಡೆಂಟ್ ಅಷ್ಟೇ ನಾವು ಆ್ಯಕ್ಚುಲಿ, ಅಲ್ವಾ? ಕರೆಕ್ಟ್ ತಾನೆ? ಅಲ್ಟಿಮೇಟ್ಲಿ ಅನಲೈಸ್ ಮಾಡೋದು ಅವರೇ ತಾನೆ. ಎಸ್ ಸರ್. ಉಪ್ಪಿ ಸರ್ ಇಲ್ಲಿವರೆಗೂ ಸೋಫಾರ್ ಏನೇ ಮಾಡಿದ್ರು ಕೂಡ ಟ್ರೆಂಡ್ ಸೆಟ್ಟಿಂಗ್ ಆಗಿದ್ದಾವೆ. ಸೊ ಹೊಸತನವನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಇಂಡಸ್ಟ್ರಿಗೆ. ಆ ನಿಟ್ಟಿನಲ್ಲಿ ನಾವು ಟೀಸರ್ ನೋಡಿದ್ವಿ, ಟ್ರೈಲರ್ ನೋಡಿದ್ವಿ, ಕರ್ಟೈನ್ ರೇಸರ್ ನೋಡಿದ್ವಿ, ಅಥವಾ ಶೋರೀಲ್ ನೋಡಿದ್ವಿ. ಇದ್ಯಾವ ಸರ್ ವಾರ್ನರ್? ಅದೇ ಏನಂದರೆ, ಇದು ಏನಂದರೆ ಟೀಸರ್ ಥರ ಕಟ್ ಮಾಡೋಕ್ಕೆ ಆ ಥರದ್ದು ಇರಲಿಲ್ಲ ಅಲ್ಲಿ ಆ್ಯಕ್ಚುಲಿ. ಏನು ಹೇಳಿ, ಇದೊಂದು ಹಿಂಗೆ ಬಿಟ್ಟರೆ ಹೆಂಗಿರುತ್ತೆ ಅಂತ ಅಂದ್ಕೊಂಡಾಗ ಅದೊಂದು ಬೇರೆ ಥರನೇ ಮಾಡಬೇಕಾಯ್ತು. ಸೊ ಅದಕ್ಕೆ ಏನು ಟೀಸರ್ ಟ್ರೈಲರ್ ಥರ ಇಲ್ಲ ಇದು ಅನ್ನೋದಕ್ಕೋಸ್ಕರ ಅದ್ರ ಬದಲು ವಾರ್ನರ್ ಅಂತ ಇಡೋಣ ಅಂತ ಹಂಗೆ ಮಾಡಿದ್ದಷ್ಟೇ. ಅದು ಪರ್ಟಿಕ್ಯುಲರ್ ಆಗಿ ವಾರ್ನರ್ ಅನ್ನೋ ಪದಕ್ಕೆ ಏನಾದರೂ ಮೀನಿಂಗ್ ಇದೆಯಾ ಸರ್? ಅಲ್ಲ, ವಾರ್ನಿಂಗ್ ಅನ್ನೋದೇ ಇದೆಯಲ್ಲ ಅಲ್ಲಿ. ಸೊ ಅವನೇ ವಾರ್ನರ್ ಆಗಿರ್ಬೋದು, ಅಥವಾ ವಾರ್ನಿಂಗ್ ಇರ್ಬೋದು, ಆ ವಿಷಯಗಳಲ್ಲಿ ವಾರ್ನಿಂಗ್ ಇರ್ಬೋದು, ಏನು ಬೇಕು ಅದೇ. ಮತ್ತೆ ಒಟ್ಟಲ್ಲಿ ಇದೊಂದು ನೀವು ಕ್ವಶನ್ ಕೇಳಿದ್ರಿ, ಇದೊಂದು ಕ್ವಶನ್ ಕೇಳಿದ್ರಿ ಅಷ್ಟೇ, ಆನ್ಸರ್ ಹೇಳ್ಬಿಡಿ. ಇಲ್ಲ ಇಲ್ಲ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ದಿಸ್ ಈಸ್ ವಾಟ್ ಆ್ಯಕ್ಚುಲಿ, ಇದೇ ನಿಜವಾದ ಇಂಟರ್ವ್ಯೂ ಅನ್ನೋದು. ನೀವು ಕೇಳೋದಲ್ಲ, ನೀವು ಏನು ಅಂದ್ಕೊಂಡಿದ್ದೀರ ಅಂತ ಇಡೋದು ನನ್ನ ಮುಂದೆ ಇದೆಯಲ್ಲ, ಇಟ್ ಈಸ್ ಲೈಕ್ ನೀವು ಪಕ್ಕ ಪ್ರೇಕ್ಷಕರ ಥರ ಕೇಳ್ತಾ ಇದ್ದೀರಾ, ನಾಟ್ ಏನೋ ಮೀಡಿಯಾ ಪರ್ಸನ್ ಥರ ಕೇಳ್ತಿಲ್ಲ ನೀವು. ಒಬ್ಬ ಕಾಮನ್ ಆಡಿಯನ್ಸು, ನಾನು ಸಿನಿಮಾ ನೋಡಿದ್ದೀನಿ, ನನಗೆ ಇದುವರೆಗೆ ಏನು ಬಿಟ್ಟಿದ್ರೆ ನನಗೆ ಹಿಂಗೆ ಅನ್ನಿಸ್ತಿದೆ ಕರೆಕ್ಟಾ ಅಂತ ಕೇಳ್ತಿದ್ದೀರಾ. ದಟ್ ಈಸ್ ಬ್ಯೂಟಿಫುಲ್ ಆ್ಯಕ್ಚುಲಿ, ರಿಯಲಿ ಐ ಲೈಕ್ ಇಟ್. ಐ ಲೈಕ್ ಇಟ್ ಕಾಂತ. ಯು ಆರ್ ನಾಟ್ ಚೆಡ್ಡಿ ಗುರುಗಳೇ. ಓಕೆ, ಲಹರಿ ಮ್ಯೂಸಿಕ್ ಸಂಸ್ಥೆಗೆ ಅದರದೇ ಆದಂಥ ಒಂದು ದೊಡ್ಡ ಲೆಗಸಿ ಇದೆ. ಇನ್ನು KP ಶ್ರೀಕಾಂತ್ ಅವರು ಅಣ್ಣಾವರ ಕಾಲದಿಂದ ರಾಜ್ಕುಮಾರ್ ಅವರ ಕುಟುಂಬದಲ್ಲಿ ದೊಡ್ಡ ಮನೆಯಲ್ಲಿ ಪಳಗದಂಥವ್ರು. ಇವತ್ತಿಗೂ ಶಿವಣ್ಣ ಅವ್ರ ಜೊತೆ ಇದ್ದಾರೆ, ಅವ್ರ ಜೊತೆ ಸಿನಿಮಾಗಳು ಮಾಡಿದ್ದಾರೆ, ಸಕ್ಸಸ್ಫುಲ್ ಸಿನಿಮಾಗಳು. ಸೊ ಈ ಕಾಂಬಿನೇಷನಲ್ಲಿ ನೀವು ಈಗ ಇದೇ ಥರ ನೋಡಿ, ಇದೇ ಥರ ನೀವು ಇವಾಗ ಹೇಳಿದ್ರಲ್ಲ, ನಾನೆಲ್ಲ ಸ್ಕೂಲಲ್ಲಿದ್ದೆ ನೀವು ಸಿನಿಮಾ ಮಾಡಿದಾಗ ಅಂತ. ಆ್ಯಕ್ಚುಲಿ ನಾನು ಸ್ಕೂಲಲ್ಲಿದ್ದೆ, ಅವ್ರು ಲಹರಿ ಸಂಸ್ಥೆನ ಓಪನ್ ಮಾಡಿದಾಗ. ಏನೋ ಒಂದು ಹೊಸ ಟ್ರೆಂಡ್ ಸೃಷ್ಟಿ ಮಾಡಿದವರು ಮನೋಹರ್ ಅವರು. ಅಂದರೆ ಆಡಿಯೋನು ಬಿಸ್ನೆಸ್ ಮಾಡ್ಬೋದು, ಆಡಿಯೋಗೆ ಒಂದು ಬೇರೆ ಒಂದು ಮಾರ್ಕೆಟ್ ಕ್ರಿಯೇಟ್ ಮಾಡಬೇಕು ಅಂತ ಮಾಡಿದಂಥವ್ರು. ಸೊ ಎಗೈನ್ ನಾನು ಏನೇಳಿ ಸ್ಕೂಲ್ ಕಿಡ್ ಥರ ಹೋಗಿ ಅವ್ರ ಜೊತೆ ನಂದು ಏನೇನೋ ಇದು ಅವರ ದೂರದಿಂದ ನೋಡಿಕೊಂಡು, ಏನು ಹೇಳಿ, ಅವ್ರಿಗೆ ಏನೇ ಇರ್ಬೋದು, ಸರಿ ಮಾಡ್ತೀನೋ ತಪ್ಪು ಮಾಡ್ತೀನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಸಪೋರ್ಟ್ ಮಾಡಿಕೊಂಡೇ ಬಂದರು ಇಲ್ಲಿವರೆಗೂ. ಈ ಸಿನಿಮಾ ಈ ಥರ ಬಂದಿರೋ ಕಾರಣನೇ ಶ್ರೀಕಾಂತ್ ಅವರು, ಮನೋಹರ್ ಅವರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.